ಅಂಗನವಾಡಿ ಕಾರ್ಯಕರ್ತರು ಏನು ಕೆಲಸ ಮಾಡಲ್ಲ. ಒತ್ತಡ ಜಾಸ್ತಿ ಇದೆ. ಈ ಮಾನಸಿಕ ಒತ್ತಡಗಳಲ್ಲಿ ಕೆಲವರಿಗೆ BP, ಹಾರ್ಟ್ ಅಟ್ಯಾಕ್ ಬಂದವರಾದ್ರೆ ಏನು ನೋಡ್ತಾರೆ, ನಮ್ಮ ಕುಟುಂಬಗಳು ನೋಡ್ಕೊಂತಾರೆ ಇವರು ಬಂದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ರಾಜ್ಯದಾದ್ಯಂತ ಹಲವು ಕಡೆಯೆಲ್ಲ ಅಂಗನವಾಡಿ ನೌಕರರ ಗೌರವಧನ ಸರ್ಕಾರ ಇನ್ನೂ ಪೆಂಡಿಂಗ್ ಇಟ್ಕೊಂಡಿದೆ. ಇನ್ನೂ 3-4 ತಿಂಗಳಿಂದ ಕೂಡ ಗೌರವಧನ ಬಿಡುಗಡೆ ಮಾಡ್ತಾ ಇಲ್ಲ ಸರ್ಕಾರ ಅನ್ನೋ ಒಂದು ಆರೋಪನ ಎಲ್ಲ ಕಡೆ ಕೇಳ್ತಾ ಇದ್ದೀವಿ. ಅಂಗನವಾಡಿ ನೌಕರರದು ಅಂತಾನೆ ಅಲ್ಲ, ಆಶಾ ಕಾರ್ಯಕರ್ತೆಯವ್ರದ್ದು ಕೂಡ ಸಹ ಅವರ ಒಂದು ಸಂಬಳ ಏನು ಸರ್ಕಾರ ಕೊಡಬೇಕಾಗಿತ್ತು ಅದು ಕೂಡ ತುಂಬ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಹಾಗೆ ಸುದ್ದಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಜೊತೆಗೆ ಅಂಗನವಾಡಿ ನೌಕರರಿಗೆ ಸಮೀಕ್ಷೆ ಮಾಡೋದಾಗಿ ಸರ್ಕಾರದಿಂದ ಬಂದಿರುವಂತ ಒಂದು ಜವಾಬ್ದಾರಿ ಹೊಸದಾಗಿ ಅಂತಾನೆ ಹೇಳ್ಬೋದು. ಹಾಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಅಂಗನವಾಡಿ ನೌಕರರಿಗೆ ವಹಿಸಿರುವಂತಹ ಜವಾಬ್ದಾರಿನ ಅಂಗನವಾಡಿ ನೌಕರರು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಅನ್ಕೊಂಡಿದೀವಿ. ಜೊತೆಗೆ ಅಂಗನವಾಡಿ ನೌಕರರು ಮಾಡಬೇಕಾಗಿರುವಂತಹ ಯಾವ ಸಮಯದ ಕೆಲಸ ಕೂಡ ಹೆಚ್ಚಳ ಆಗಿದೆ. ಜೊತೆಗೆ ಮಕ್ಕಳಿಗೆ ಕರೆಕ್ಟ್ ಆದಂತ ರೀತಿಯಲ್ಲಿ ಅವರ ಊಟ ಆಗಿರ್ಬೋದು, ಅದರದ್ದು ಪಾಲನೆ ಪೋಷಣೆ ಏನು ಶಾಲಾ ಪೂರ್ವ ತರಬೇತಿ ಏನು ಅಂಗನವಾಡಿ ಶಾಲೆಗಳಲ್ಲಿ ಮಕ್ಕಳಿಗೆ ಸಿಗುತ್ತೋ ಅದನ್ನ ಮಕ್ಕಳಿಗೆ ಡೈಲಿ ಏನೇನು ಅವರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದು ಮಾಡ್ಲಿಕ್ಕೆ ಅಂಗನವಾಡಿ ನೌಕರರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಅಂಗನವಾಡಿ ನೌಕರರು ಕೆಲವೊಂದು ಅವರ ಮನಸ್ಸಿನ ನೋವುಗಳನ್ನು ಕೂಡ ಹಂಚ್ಕೊಂಡಿದ್ದಾರೆ. ಹಾಗೆ ಅಂಗನವಾಡಿ ನೌಕರರು ಮತ್ತೆ ಗೌರಿಬಿದನೂರಿನಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಹಾಗೆ ಅವರ ಮನಸ್ಸಿನ ನೋವು ಕೂಡ ಹಂಚ್ಕೊಂಡಿದ್ದಾರೆ. ಯಾಕೆ ಸರ್ಕಾರದಿಂದ ಅವ್ರಿಗೆ ಏನು ನೋವು ಉಂಟಾಗ್ತಾ ಇದೆ ಅಥವಾ ಅವರ ಒಂದು ಕಷ್ಟಗಳು ಸರ್ಕಾರ ಪರಿಗಣಿಸ್ತಾ ಇಲ್ವಾ? ಸೊ ಈ ತರ ಎಲ್ಲ ಕೆಲವೊಂದು ಮಾತುಗಳನ್ನ ಹಂಚ್ಕೊಂಡಿದ್ದಾರೆ. ಇದೇ ವಿಡಿಯೋದಲ್ಲಿ ಆ ಕ್ಲಿಪ್ ಕೂಡ ಆಡ್ ಮಾಡಿದೀನಿ ಲಾಸ್ಟ್ಗೆ, ಸೊ ಅದು ಕೂಡ ನೋಡಿ. ಜೊತೆಗೆ ನಮ್ಮ ರಾಜ್ಯದಲ್ಲಿ ಹಲವು ಕಡೆ ಬಾಡಿಗೆಯ ಕಟ್ಟಡದಲ್ಲಿ ಅಂಗನವಾಡಿಗಳನ್ನ ನಡೆಸ್ತಾ ಇದ್ದಾರೆ. ಆ ಒಂದು ಸುದ್ದಿ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ ಅಂತಾನೆ ಹೇಳ್ಬೋದು. ಎಷ್ಟೊಂದು ಜಿಲ್ಲೆಗಳಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಅಂಗನವಾಡಿಗಳನ್ನ ನಡೆಸ್ತಾ ಇದ್ದಾರೆ. ಆದರೆ ಸರ್ಕಾರ ಆ ಒಂದು ಬಾಡಿಗೆಯ ಕಟ್ಟಡದಲ್ಲಿ ಅಂಗನವಾಡಿ ನಡೀತಾ ಇದೆ ಅಲ್ವಾ, ಆ ಬಾಡಿಗೆಯ ಕಟ್ಟಡಕ್ಕೆ ರೆಂಟ್ ಸಹ ಕೊಡ್ತಾ ಇಲ್ಲ ಸರ್ಕಾರ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಲ್ಲಿನ ಅಂಗನವಾಡಿ ನೌಕರರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದಾಗ ಆ ಅಧಿಕಾರಿಗಳಿಂದ ಬರುವಂತ ಉತ್ತರ ಸದ್ಯಕ್ಕೆ ಸರ್ಕಾರದಲ್ಲಿ ಫಂಡ್ ಇಲ್ಲ, ಬಜೆಟ್ ಇಲ್ಲ, ಒಂದು ಸ್ವಲ್ಪ ದಿವಸಗಳ ಕಾಯಿರಿ ಅನ್ನೋ ಒಂದು ಮಾತು ಬರ್ತಾ ಇದೆ. ಜೊತೆಗೆ ಸಾಕಷ್ಟು ಫುಡ್ ಕೊಡ್ತಾ ಇದೆ ಅಲ್ವಾ, ಸರ್ಕಾರದಿಂದ ಬರ್ತಾಕಿರುವಂತಹ ಫುಡ್ ಅಲ್ಲೂ ಕೂಡ ವೇರಿಯೇಷನ್ ಆಗ್ತಾ ಇದೆ. ಮಕ್ಕಳಿಗೆ ಸಾಕಾಗುವಂತಹ ರೀತಿಯಲ್ಲಿ ಫುಡ್ ನ ಸರ್ಕಾರ ನೀಡ್ತಾ ಇಲ್ಲ, ಕಡಿಮೆ ಪ್ರಮಾಣದಲ್ಲಿ ನೀಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಅಂಗನವಾಡಿ ನೌಕರದಿಂದ ಬಂದಿದೆ. ಆ ಒಂದು ಮಾತಿಗೆ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಸದ್ಯಕ್ಕೆ ಬಜೆಟ್ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋ ಒಂದು ಮಾತು ಕೂಡ ಹೇಳಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಅನ್ನೋ ಒಂದು ಮಾತು ಕೂಡ ತಿಳಿದು ಬಂದಿದೆ ಅಂಗನವಾಡಿ ನೌಕರರಿಂದ. ಸೊ ನಮ್ಮ ವಿಡಿಯೋ ಮೂಲಕ ತಿಳಿಸೋದೇನಪ್ಪಾ ಅಂದ್ರೆ, ಸರ್ಕಾರ ಆದಷ್ಟು ಬೇಗ ಅಂಗನವಾಡಿ ನೌಕರರಿಗೆ ಅಂಗನವಾಡಿ ನೌಕರರು ಸರ್ಕಾರ ಏನೇ ಜವಾಬ್ದಾರಿ ಒಪ್ಪಿಸಿದ್ರು ಸಹ ಆ ಒಂದು ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅಂಗನವಾಡಿ ನೌಕರರಾಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು. ಸೊ ಅವರ ಒಂದು ಗೌರವಧನ ಅವರಿಗೆ ನೀಡಬೇಕಾಗಿರುವಂತಹ ಸಂಬಳ ಸಾಕಷ್ಟು ತಿಂಗಳಿಂದ ಪೆಂಡಿಂಗ್ ಇದೆ ಅನ್ನುವ ಒಂದು ಮಾಹಿತಿನ ಎಲ್ಲ ಕಡೆ ತಿಳಿತಾ ಇದೆ. ಸೊ ಹೀಗಾಗಿ ಈ ವಿಡಿಯೋದ ಮೂಲಕ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಕೂಡ ವಿನಂತಿಯಾಗಿರುತ್ತೆ, ಆದಷ್ಟು ಬೇಗ ಅವರ ಒಂದು ಗೌರವಧನನ ಅಥವಾ ಆಶಾ ಕಾರ್ಯಕರ್ತೆಯವರ ಸಂಬಳನ ಆದಷ್ಟು ಬೇಗ ಸರ್ಕಾರ ನೀಡ್ಲಿ ಅನ್ನೋದೇ ನಮ್ಮ ಆಶಯ. ಗೌರಿಬಿದನೂರಿನಲ್ಲಿ ಅದೊಂದು ದೊಡ್ಡ ಸಮಸ್ಯೆ ಆಗಿ ಅಂಗನವಾಡಿ ನೌಕರರೆಲ್ಲ ಸೇರಿ ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಅವರ ಮನಸ್ಸಿನ ಮಾತು ಏನಾಗಿತ್ತು, ಯಾಕೆ ಅಂಗನವಾಡಿ ನೌಕರ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಅಂತ ಒಂದು ಚಿಕ್ಕ ಕ್ಲಿಪ್ ಬರುತ್ತೆ, ಅದನ್ನ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಂಗನವಾಡಿ ಕಾರ್ಯಕರ್ತರು ಏನು ಕೆಲಸ ಮಾಡಲ್ಲ ಅಂದ್ರೆ ಅವ್ರಿಗೆ ಜನಸಂಖ್ಯೆ ಕಡಿಮೆ, ಅಲ್ಲಿ ಮನೆಗಳು ದೂರ ದೂರ ಇದಾವೆ ಸಕಲೇಶಪುರದಲ್ಲಿ. ಅಲ್ಲೇ ಆ ಪರಿಸ್ಥಿತಿ ಈ ಕಡೆ ಇದೆ ಅಂದ್ಬಿಟ್ಟು ಇವ್ರ ಮನೋಭಾವನೆ ಇರಬೇಕು. ಅವ್ರ ಮನಸ್ಸಿನಲ್ಲಿ ಏನಿದೆ ಅಂದ್ರೆ ಅಂಗನವಾಡಿ ಟೀಚರ್ಸ್ ಏನು ಕೆಲಸ ಮಾಡಲ್ಲ, ಕೈ ಕಟ್ಕೊಂಡು ಕುತ್ಕೊಂಡಿರ್ತಾರೆ, ಸುಮ್ಮನೆ ಇರ್ತಾರೆ, ಅವ್ರಿಗೆ ಕೆಲಸ ಜಾಸ್ತಿ ಇಲ್ಲ, ಅದಕ್ಕೆ ಅವರೇ ಮಾಡ್ಲಿ ಅನ್ನೋ ಮನೋಭಾವನೆ ಇವ್ರು ಸರಿಗಿರ್ಬೋದು. ಅದನ್ನ ಫಸ್ಟ್ ತೆಗೆದು ಬಿಡ್ಬೇಕು ತಲೆಯಿಂದ ಸಾರು. ನಮ್ಗೆ ಒತ್ತಡ ಜಾಸ್ತಿ ಇದೆ. ಈ ಮಾನಸಿಕ ಒತ್ತಡಗಳಲ್ಲಿ ಕೆಲವರಿಗೆ BP, ಹಾರ್ಟ್ ಅಟ್ಯಾಕ್ ಬಂದವರಾದ್ರೆ ಏನು ನೋಡ್ತಾರೆ, ನಮ್ಮ ಕುಟುಂಬಗಳು ನೋಡ್ಕೊಂತಾರೆ ಇವರು ಬಂದು ಅನ್ಕೊಂತಾರ. ಅದೇ ಟೀಚರ್ಗೆ ಹೆಚ್ಚು ಕಡಿಮೆ ಟೀಚರ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಂಗನವಾಡಿ ಟೀಚರ್ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಇವರು. ನಮಗೆ ಜಾತಿ ಜನಗಣದಿಂದ ನಮಗೆ ಒತ್ತಡ ಏರಬಾರ್ದು. ಮತ್ತೆ ನಮ್ಮ ತಾಲೂಕಲ್ಲಿ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರೆಲ್ಲ ಟೀಚರ್ಸ್ಗೆ ಸರ್ವೆಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಬೇಕಾಗಿರೋದು ವಿವರ ಎಲ್ಲ ಕೊಟ್ಟಿದ್ದಾರೆ. ಆದ್ರೂ ಅವರು ತಹಸೀಲ್ದಾರ್ ಅವರು
ಇವ್ರಿಗೆ DC ಗೆ ನಮ್ಮ CDPO ಮೇಲೆ ಮತ್ತೆ THO ಮೇಲೆ ಇವ್ರು ಸಪೋರ್ಟ್ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ದಾರೆ. THO ಅವ್ರಿಗೆ ಅವರೇನ ಆಶಾ ವರ್ಕರ್ ಮಾಡಬೇಕು ಅರ್ಧ ಊರು ಅಂತ ಹೇಳಿದ್ರು. ಅವ್ರು ಆಶಾ ವರ್ಕರ್ಸ್ ಮಾಡಿಲ್ಲ. ಅವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ವೇ? ಅವ್ರ ಮೇಲೆ ಆಶಾ ವರ್ಕರ್ ಮೇಲೆ ಕ್ರಮ ಕೈಗೊಳ್ತಾ ಇಲ್ವೇ? ನಮಗೆ ನೋಟಿಸ್ ಕೊಡ್ತೀವಿ, ನೋಟಿಸ್ ಕೊಟ್ಟ ಎದುರಿಸ್ತಾ ಇದ್ದಾರೆ. DC ಅವ್ರಿಗೆ ಇದು ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ತಹಸೀಲ್ದಾರ್ ಅವರು ನಮ್ಮ ಸಮಸ್ಯೆಗಳನ್ನ ಅರ್ಥ ಮಾಡ್ಕೋಬೇಕು. ನಮ್ಗೆ